ಡಾಕ್ಟರ್, ನನಗೆ ಮಲಬದ್ಧತೆ ಇದೆ, ಬಾಳೆಹಣ್ಣು ತಿನ್ಬೇಕಾ ಬೇಡ್ವಾ? ಉತ್ತರ ಏನು ಗೊತ್ತಾ? ಎಲ್ಲಾ ಬಾಳೆಹಣ್ಣುಗಳು ಒಂದೇ ತರ ಇರೋದಿಲ್ಲ. ಕಾಯಿ ಬಾಳೆಹಣ್ಣು ರಾ ಬನಾನಾನಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಜಾಸ್ತಿ ಇರುತ್ತೆ. ಚೆನ್ನಾಗಿ ಹಣ್ಣಾದ ಬಾಳೆಹಣ್ಣು ಅಂದ್ರೆ ರೈಪ್ ಬನಾನಾನಲ್ಲಿ ನಾರಿನಾಂಶ ಅಂದ್ರೆ ಫೈಬರ್ ಮತ್ತು ನೈಸರ್ಗಿಕ ಸಕ್ಕರೆ ಸ್ವಲ್ಪ ಹೆಚ್ಚು ಇರುತ್ತೆ. ಹಾಗಾದ್ರೆ ಯಾವುದು ಯಾವಾಗ ತಿನ್ಬೇಕು? ಬೇದಿ ಇದ್ರೆ ಕಾಯಿ ಬಾಳೆಹಣ್ಣು ಸಹಾಯ ಮಾಡಬಹುದು. ಅದರಲ್ಲಿರೋ ರೆಸಿಸ್ಟೆಂಟ್ ಸ್ಟಾರ್ಚ್ ದೊಡ್ಡ ಕರಳಿಗೆ ಹೋಗಿ ಅಲ್ಲಿರೋ ಒಳ್ಳೆ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತೆ. ಇದರಿಂದ ಕರುಳು ನೀರು ಮತ್ತು ಉಪ್ಪನ್ನ ಚೆನ್ನಾಗಿ ಹೀರ್ಕೊಂಡು ಮೋಷನ್ನ ಸ್ವಲ್ಪ ಗಟ್ಟಿ ಮಾಡಬಹುದು. ಆದ್ರೆ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ಇದ್ರೆ ಹಣ್ಣಾದ ಬಾಳೆಹಣ್ಣು ಒಳ್ಳೆಯ ಆಯ್ಕೆ. ಯಾಕಂದ್ರೆ ಅದು ನಾರಿನಾಂಶ ಕೊಡುತ್ತೆ, ಜೀರ್ಣ ಆಗೋದಕ್ಕೆ ಸುಲಭ, ಒಳ್ಳೆಯ ಫೈಬರ್ ಇರೋ ಆಹಾರದ ಪಾರ್ಟ್ ಆಗಿ ತಿಂದ್ರೆ ಮೋಷನ್ ಸುಲಭವಾಗಿ ಹೋಗಲು ಸಹಾಯ ಮಾಡಬಹುದು. ಆದ್ರೆ ಬಾಳೆಹಣ್ಣು ಮಾತ್ರ ತಿಂದ್ರೆ ಮಲಬದ್ಧತೆ ಹೋಗೋದಿಲ್ಲ. ಕರುಳಿನ ಆರೋಗ್ಯಕ್ಕೆ ಮುಖ್ಯವಾದದ್ದು ಸಾಕಷ್ಟು ನೀರು ಕುಡಿಯೋದು, ದಿನವೂ ಸಾಕಷ್ಟು ಫೈಬರ್ ತಿನ್ನೋದು, ಪ್ರತಿದಿನ ದೈಹಿಕ ಚಟುವಟಿಕೆ. ಒಂದೇ ಒಂದು ಹಣ್ಣು ಎಲ್ಲಾ ಸಮಸ್ಯೆಗೂ ಪರಿಹಾರ ಅಲ್ಲ.